ನಮಸ್ಕಾರ. ನಾನು ನಿಮಗೆ ಇವತ್ತು ಉಪ್ಪಿಲ್ಲದ ಉಪವಾಸದ ಮಹತ್ವದ ಬಗ್ಗೆ ಹೇಳುತ್ತೇನೆ. ಉಪ್ಪಿಲ್ಲದ ಉಪವಾಸ ಎಂದರೆ ಯಾವುದಾದರೂ ಒಂದು ದಿನ ನಾವು ಇಡೀ ದಿನ ಉಪ್ಪನ್ನು ಸೇವಿಸಬಾರದು. ಉಪ್ಪಿಲ್ಲದ ಉಪವಾಸ ಮಾಡುವುದು ಕೆಲವರ ಮನೆಯಲ್ಲಿ ಸಾಂಪ್ರದಾಯಿಕವಾಗಿ ಬಂದಿರುತ್ತದೆ. ಉದಾಹರಣೆಗೆ, ಯಾರ ಮನೆಯಲ್ಲಿ ಶಕ್ತಿದೇವಿ ಇರುತ್ತಾಳೆ, ಯಲ್ಲಮ್ಮ ದೇವಿ ಅಥವಾ ಬಾದಾಮಿ ಬನಶಂಕರಿ, ಇಲ್ಲದಿದ್ದರೆ ತುಳಜಾಪುರ ಭವಾನಿ, ಹೀಗೆ ಇದ್ದಾಗ ಕೆಲವರು ವರ್ಷದಲ್ಲಿ 5 ವಾರ ಉಪ್ಪಿಲ್ಲದೆ ಉಪವಾಸ ಮಾಡುತ್ತಾರೆ. ಅದು ಶುಕ್ರವಾರ ಇಲ್ಲದೇ ಇದ್ದಾಗ ಮಂಗಳವಾರ. ಇದು ವಿಶೇಷವಾಗಿ ಶುಕ್ರವಾರ ಮತ್ತು ಮಂಗಳವಾರ ಶಕ್ತಿದೇವಿಯ ವಾರಗಳು ಆಗಿವೆ. ನಮ್ಮ ಮನೆಯಲ್ಲಿ ಕೂಡ ನಾವು ಯಲ್ಲಮ್ಮ ದೇವಿಯ ಉಪ್ಪಿಲ್ಲದ ಉಪವಾಸ ಮಾಡುತ್ತೇವೆ. ಇದು ಮೊದಲು ನಮ್ಮ ಅತ್ತೆ ಮಾಡುತ್ತಿದ್ದರು, ಈಗ ನಾವು ಕೂಡ ಮಾಡುತ್ತೇವೆ. ವರ್ಷದಲ್ಲಿ ಕೇವಲ 5 ವಾರ, ಅದು ಮಂಗಳವಾರ ಅಥವಾ ಶುಕ್ರವಾರ. ವಿಶೇಷವಾಗಿ ಮಂಗಳವಾರವೇ ಯಲ್ಲಮ್ಮನ ವಾರ ಅಂತ ಹೇಳಲಾಗುತ್ತದೆ. ಉಪ್ಪಿಲ್ಲದ ಉಪವಾಸ ಎಂದರೆ ಆ ದಿನ ಇಡೀ ದಿನ ನಾವು ಯಾವುದೇ ಊಟ ಮಾಡಬಾರದು. ಆ ದಿನ ವಿಶೇಷವಾಗಿ ಅನ್ನ, ಬೇಳೆ ಇಂತಹ ಮುಸುರೆ ಪದಾರ್ಥಗಳನ್ನು ಆ ದಿನ ಸೇವಿಸಬಾರದು. ಹಾಲು, ಹಣ್ಣುಗಳನ್ನು ತೆಗೆದುಕೊಳ್ಳಬಹುದು. ಉಪವಾಸದಲ್ಲಿ ಕೆಲವರು ಅವಲಕ್ಕಿ ಕೂಡ ತಿನ್ನುತ್ತಾರೆ, ಆದರೆ ಅವಲಕ್ಕಿಯಲ್ಲಿ ಉಪ್ಪು ಇರಬಾರದು. ಹಾಗೂ ಕೆಲವರು ಸಾಬುದಾಣಿ ಕೂಡ ಉಪವಾಸದಲ್ಲಿ ಬಳಸುತ್ತಾರೆ. ಆದರೆ ಯಾವ ದಿನ ನಾವು ಉಪ್ಪಿಲ್ಲದೆ ಉಪವಾಸ ಮಾಡುತ್ತೇವೆ, ಆ ದಿನ ಸಾಬುದಾಣಿಯಲ್ಲಿ ಉಪ್ಪು ಹಾಕಿದ ಸಾಬುದಾಣಿ ತಿನ್ನಬಾರದು. ನಾವು ಸಾಬುದಾಣಿ ಪಾಯಸ ತಿನ್ನಬಹುದು, ಹಾಲು ಹಾಕಿ ಮತ್ತು ಸಕ್ಕರೆ ಹಾಕಿ. ಈ ಉಪ್ಪಿಲ್ಲದ ಉಪವಾಸದ ಮಹತ್ವ ಏನೆಂದರೆ, ಇದು ನಮ್ಮ ಕಾರ್ಯಗಳು ಬೇಗನೆ ಮಾಡುತ್ತದೆ. ನಮ್ಮ ಯಾವುದಾದರೂ ಕೆಲಸ ಬಹಳ ದಿನಗಳ ಆಗದೇ ಇದ್ದಾಗ ನಾವು ಭಕ್ತಿಯಿಂದ ದೇವರಿಗೆ ಬೇಡಿಕೊಳ್ಳಬೇಕು. ನೀವು ಯಾವ ದೇವರಿಗೆ ನಂಬುತ್ತೀರಾ ಆ ದೇವರ ಮೇಲೆ ನಿಮಗೆ ಎಷ್ಟು ವಾರ ಉಪ್ಪಿಲ್ಲದೆ ಉಪವಾಸ ಮಾಡಲು ಆಗುತ್ತದೆ ಅಷ್ಟು ಮಾಡಬಹುದು. ಸಾಮಾನ್ಯವಾಗಿ 5 ವಾರವೇ ಮಾಡಬೇಕು. ಯಾವುದಾದರೂ ನಿಮ್ಮ ಕೆಲಸಗಳು ಆಗದೇ ಇದ್ದಾಗ, ಇಲ್ಲದೇ ಇದ್ದಾಗ, ನಿಮಗೆ ಬಹಳ ದಿನದಿಂದ ಯಾವುದೇ ಕಾಯಿಲೆ ಕಾಡುತ್ತಿದ್ದಾಗ ಇಂತಹ ಉಪ್ಪಿಲ್ಲದೆ ಉಪವಾಸ ಮಾಡಿದರೆ ಅದು ಬೇಗನೆ ಪರಿಹಾರವಾಗುತ್ತದೆ ಎಂದು ಹೇಳಲಾಗಿದೆ. ಕೆಲವರಿಗೆ ಇಡೀ ದಿನ ಹಾಲು, ಹಣ್ಣು ತಿಂದು ಇರುವುದಕ್ಕೆ ಆಗಲಿಲ್ಲ ಅಂದರೆ ಸೀರಾ ಕೂಡ ಮಾಡಿ ತಿನ್ನಬಹುದು. ಹಾಗೂ ಜೋಳದ ಅಳ್ಳು ಹಿಟ್ಟು ಎಂದು ಸಿಗುತ್ತದೆ, ಅಳ್ಳು ಹಿಟ್ಟು, ಅದು ಕೂಡ ನಾವು ಉಪವಾಸಕ್ಕೆ ತಿನ್ನಬಹುದು. ಉಪವಾಸದಲ್ಲಿ ಅನೇಕ ಪ್ರಕಾರಗಳಿವೆ. ನಾನು ಹೇಳುವುದು ಉಪ್ಪಿಲ್ಲದ ಉಪವಾಸದ ಮಹತ್ವ. ಪುರಾಣಗಳಲ್ಲಿ ಉಪ್ಪು ತ್ಯಜಿಸುವುದರ ಆಧ್ಯಾತ್ಮಿಕ ಅರ್ಥದ ಬಗ್ಗೆ ಹೇಳಿದ್ದಾರೆ. ನಾವು ಆಹಾರದಲ್ಲಿ ಹೆಚ್ಚು ರುಚಿಯನ್ನು ಹುಡುಕುತ್ತೇವೆ, ಆದರೆ ಉಪವಾಸ ನಮಗೆ ಒಂದು ಪಾಠ ಕಲಿಸುತ್ತದೆ. ಅದು ಏನೆಂದರೆ, ದೇಹದ ಸುಖಕ್ಕಿಂತ ಆತ್ಮದ ಶಾಂತಿಯೇ ಶ್ರೇಷ್ಠ. ಉಪ್ಪು ಬಿಟ್ಟಾಗ ಆಹಾರದ ರುಚಿ ಕಡಿಮೆಯಾಗುತ್ತದೆ. ಆಗ ನಮ್ಮ ಮನಸ್ಸು ಆಹಾರದ ಕಡೆಗೆ ಇರುವುದಿಲ್ಲ, ದೇವರ ಕಡೆ ಹೆಚ್ಚು ಕೇಂದ್ರೀಕೃತವಾಗುತ್ತದೆ. ಕೆಲವರು ಏಕಾದಶಿಯಲ್ಲಿ ಕೂಡ ಉಪ್ಪನ್ನು ತ್ಯಜಿಸುತ್ತಾರೆ. ಹಾಗೂ ಕೆಲವರು ನವರಾತ್ರಿಯಲ್ಲಿ ಕೂಡ ದೇವಿಯ ಉಪಾಸಕರು ಉಪ್ಪನ್ನು ಬಿಟ್ಟು ದೇವಿಯ ಅನುಗ್ರಹ ಪಡೆಯುತ್ತಾರೆ. ಕೇವಲ ಉಪವಾಸ ಮಾಡಿದಾಗ ಅಷ್ಟೇ ಉಪ್ಪನ್ನು ಬಿಡಬೇಕು, ಸಂಪೂರ್ಣವಾಗಿ ಉಪ್ಪು ಬಿಡಬಾರದು. ಧನ್ಯವಾದ.
ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.